Hey guys, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರಿ. CSK ವರ್ಸಸ್ SRH ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಈ ಮ್ಯಾಚ್ ಅಲ್ಲಿ ಏನಿತ್ತು ಗುರು, ಏನೂ ಇರಲಿಲ್ಲ, ತೀರಾ ಒನ್ ಸೈಡೆಡ್ ಮ್ಯಾಚ್. ನೋ ಮಜಾ ನೋ ಗಿಜಾ. ಅಟ್ಲೀಸ್ಟ್ ಫಸ್ಟ್ ಮ್ಯಾಚ್ ಎಲ್ಲಾರು ಮಜಾ ಇತ್ತು, ಈ ಮ್ಯಾಚಲ್ಲಿ ಮಜಾನೂ ಇಲ್ಲ, ಎಂಥದಿಲ್ಲ, ತೀರಾ ಒನ್ ಸೈಡ್ ಮಾಡಾಕ್ಬಿಟ್ಲ ಗುರು CSK ಅವರು. SRH ರೆಪ್ಯುಟೇಷನ್ ಇಟ್ಕೊಂಡಿರೋಂಥ ಟೀಮು ಈ ಟೂರ್ನಮೆಂಟಲ್ಲಿ ಟಾಪ್ ಆಫ್ ದ ಟೇಬಲಲ್ಲಿ ಇದ್ದಂಥ ಟೀಮು. ಇವಾಗ ಹಂಗೆ ಕೆಳಗಡೆ ಜಾರ್ಕೊಂಬೋದಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತಿದ್ದಾರೆ. ನಮ್ಮ RCB ಇಟ್ಟರು ಆಫು, ಜೊತೆಗೆ CSK ಅವರು ಕೂಡ ಇಟ್ಟಿದ್ದಾರೆ ಇವತ್ತು ಆಫು. ಇವತ್ತು 2-2 ಪ್ರಿಡಿಕ್ಷನ್ ಕೂಡ ಸಕ್ಸಸ್ ಆಗಿದೆ. RCB ಗೆಲ್ತಾರೆ ಅಂತ ಹೇಳಿದೆ, CSK ಗೆಲ್ತಾರೆ ಅಂತ ಹೇಳಿದೆ. 2-2 ಸಕ್ಸಸ್ ಆಗಿದೆ. ನನ್ನ 2-2 ಫೇಲ್ಯೂರ್ ಆಗಿತ್ತು. ಸೊ ಇವತ್ತಿನ ಮ್ಯಾಚಲ್ಲಿ ಟಾಸೇ ಒಂಥರ ಮೇನ್ ಮ್ಯಾಟ್ರ್ ಆಯಿತು ಅಂತ ಹೇಳಬೇಕು. ಈ SRH ನನ್ನ ಮಕ್ಕಳಿಗೆ ಏನು ತಲೆಯಲ್ಲಿ ಏನಾಯ್ತು, ಪ್ಯಾಟ್ ಕಮಿನ್ಸ್ ಏನಿದೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಅವ್ರ ಸ್ಟ್ರೆಂತ್ ಇರೋದನ್ನೇ ಅವ್ರು ಫಸ್ಟು ಬ್ಯಾಟಿಂಗ್ ಆಡಿದಾಗ ಲಾಸ್ಟ್ ಮ್ಯಾಚ್ ಸೋತಿದ್ದು ನೆನಪಿರಲಿಲ್ಲ ಅವರಿಗೆ. ಈ ಮ್ಯಾಚ್ ನಾವು ಫಸ್ಟ್ ಬ್ಯಾಟಿಂಗ್ ಆಗಿಬಿಟ್ಟು ಈ 300 ಹೊಡಿಬೇಕು ಅನ್ನೋ ಒಂದು ಇಂಟೆಂಟ್ ಏನಿದೆ ಇವ್ರದ್ದು, ಆ ಇಂಟೆಂಟಲ್ಲೇ ಹೋಗಬೇಕಾಗಿತ್ತು. ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ನಾವೆಲ್ಲ ಬೌಲಿಂಗ್ ಮಾಡ್ತೀವಿ ಅಂತ ಬಂದರು. ಅಲ್ಲೇ ಒಂಥರ ಬ್ಯಾಕ್ ಫೈರ್ ಆಗೋಗ್ಬಿಟ್ರು, ಒಂಥರ ಬ್ಲ್ಯಾಂಕ್ ಔಟ್ ಆಗೋಗ್ಬಿಟ್ರು ಅಂತ ಹೇಳಬೇಕು. ಟಾಸು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿತ್ತು. ನನ್ನ ಪ್ರಕಾರ ಟಾಸ್ ಗೆದ್ದವರೆಲ್ಲರೂ ಬ್ಯಾಟಿಂಗ್ ಆಡಬೇಕು. ಯಾಕಂದರೆ ಇವರು ಚೆನ್ನಾಗಿ ಆಡಿರೋದೆಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿದಾಗಲೇ, ಇವ್ರು ನಾಯಿ ಹೊಡೆದಂಗೆ ಹೊಡೆಯೋದೆಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿದಾಗಲೇ. ಅದೇನೋ ಗೊತ್ತಿಲ್ಲ, ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಇವ್ರಿಗೆ ಎಲ್ಲಿಂದ ರೋಷ, ವೇಷ, ಆವೇಶ, ಆಕ್ರೋಶ ಎಲ್ಲ ಒಂದೇ ಸಮ ಹಂಗೆ ಬಂದ್ಬಿಡುತ್ತೆ. ಸೆಕೆಂಡ್ ಬ್ಯಾಟಿಂಗಲ್ಲಿ ಎಲ್ಲ ಒಂಥರ ಹಿಂಗೆ ಕೂತ್ಕೊಬಿಡ್ತಾರೆ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಗುರು ಅಂತ. SRH ಇವತ್ತು ಹಂಗೇನೆ ಕೂತ್ಕೊಂಡಿದ್ದು, ಎಲ್ಲ ರನ್ನೇ ಬಾಲ್ ಆಡ್ತಾವ್ರೆ ಗುರು. ಅಲ್ಲಿ ಏನು ಅಲ್ಲಿ ಬೇಕಾಗಿರೋ ರನ್ ರೇಟ್ ಏನು, ಇವ್ರು ಆಡ್ತಿರೋ ಆಟ ಏನು, ಆ ಥರ ಇತ್ತು. ಇಲ್ಲಾಂದರೆ CSK ಬೌಲರ್ಸ್ ಹಂಗೆ ಮಾಡಿದ್ರು ಅಂತ ಹೇಳ್ತೀರಾ? ಇಲ್ಲ, ಅಷ್ಟೊಂದೇನು ಕಷ್ಟ ಏನು ಕಾಣಿಸ್ತಿಲ್ಲ ವಿಕೆಟು. ಬಟ್ ಇವ್ರು ನೆಟ್ಟಿಗೆ ಬ್ಯಾಟಿಂಗ್ ಆಡಿಲ್ಲ ಅಂತ ಹೇಳ್ತೀನಿ ಇವತ್ತು SRH ಅವರು. 200, 212 ಇದೆಲ್ಲ ಏನಂತ ಹೆವಿ ಸ್ಕೋರ್ ಏನಲ್ಲ ಈ IPL ನೋಡ್ತು ಅಂತಂದರೆ ಚೇಸ್ ಡೌನ್ ಮಾಡೋವಂಥ ಸ್ಕೋರ್ ಏನೇ. ಚೇಪಕ್ಕಲ್ಲಿ 210 ಕೂಡ ಚೇಸ್ ಡೌನ್ ಆಗಿದೆ, ಗೊತ್ತಿರೋ ಹಾಗೆ ನಿಮಗೆ. ಚೆನ್ನೈ ಅವ್ರ ಮೇಲೆ ಚೇಸ್ ಡೌನ್ ಆಗಿದೆ. ಸೊ ಇದೇನು ಅಂತ ಅಮರಾಂಬ್ರಿ ಸ್ಕೋರ್ ಏನಲ್ಲ ಅಂತ ಹೇಳ್ಬೋದು. ಬಟ್ ಅದನ್ನು ಕಷ್ಟ ಕೊಟ್ಟರು ಇವತ್ತು CSK ಅವರು. ಲಾಸ್ಟ್ ಮ್ಯಾಚ್ ಆದಂಥ ಮಿಸ್ಟೇಕ್ನ ಈ ಮ್ಯಾಚು ಮಾಡಲಿಲ್ಲ. ಈ ಮ್ಯಾಚು ಕಮ್ ಬ್ಯಾಕ್ ಮಾಡಿದ್ದು CSK ಬೌಲಿಂಗ್ ಯೂನಿಟ್. ಸಾಕಾದ ಬೌಲಿಂಗ್ನ, ಚಿಂದಿ ಬೌಲಿಂಗ್ನ ಮಾಡಿದರು. ಏನು ಹೇಳ್ತೀರಾ ಪಾಪ SRH ಅವರು ಕ್ಲೂಲೆಸ್ ಆಗೋಗ್ಬಿಟ್ರು ಅಂತ ಹೇಳಬೇಕು. ಇವತ್ತು ಬ್ಯಾಟಿಂಗಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ದು ಋತುರಾಜ್ ಗಾಯಕ್ವಾಡ್ 98 ರನ್ನು. ಅನ್ಫಾರ್ಚುನೇಟಾಗಿ ಸೆಂಚುರಿನ ಮಿಸ್ ಮಾಡ್ಕೊತಾರೆ. ನಾನು ಇನ್ನೇ ಸೆಂಚುರಿ ಆಗೋಯ್ತು ಅಂತ ಅಂದ್ಕೊಂಡೆ. ಆ ಟೈಮಿಗೆ ಟಕಾರ್ನಾಗೆ 98ಕ್ಕೆ ಔಟ್ ಆಗ್ಬಿಟ್ರು. ಅವ್ರು ಔಟ್ ಆಗಿದ್ದು ಜೋಶೋ ಏನೋ ಗೊತ್ತಿಲ್ಲ. ಅವ್ರು ಔಟ್ ಆಗಿದ್ದು ಖುಷಿ ಆಯಿತು ಅಂತ CSK ಫ್ಯಾನ್ಸಿಗೆ. ಯಾಕಂದರೆ MS ಧೋನಿ ಬರ್ತಾರೆ ಲಾಸ್ಟ್ ಓವರಲ್ಲಿ ಔಟ್ ಆಗಿದ್ದು. ಲಾಸ್ಟ್ ಓವರಲ್ಲಿ MS ಧೋನಿ ಬರ್ತಾರೆ ಬ್ಯಾಟಿಂಗಿಗೆ ಅಂತ ಎಲ್ಲ ಕುಣಿದು ಕುಪ್ಪಳಿಸ್ತಾವ್ರಲ್ಲಿ. ಪಾಪ ಋತುರಾಜ್ ಗಾಯಕ್ವಾಡ್ಗೆ ಹೆಂಗಾಗಿರ್ಬೇಕು, ನನ್ನ ಮಕ್ಕಳು ನಾನು ಔಟ್ ಆಗಿದ್ದೀನಿ ಅಂತ ಸೆಲೆಬ್ರೇಟ್ ಮಾಡ್ತೀರಂತಲ್ಲಿ ಅಂತ ಅನ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಕೊಡಿದ್ದು ಶಿವಮ್ ದುಬೆ. ಡ್ಯಾರಲ್ ಮಿಚಿಲ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು, ಕ್ವಿಕ್ಕಾಗಿ ಸ್ವಲ್ಪ ರನ್ನ ಹೊಡೆದ್ರು. ಡ್ಯಾರಲ್ ಮಿಚಿಲು ಈ ಟೂರ್ನಮೆಂಟಲ್ಲಿ ಅಷ್ಟೊಂದೇನು ಕಾಣಿಸ್ಕೊಂಡಿರಲ್ಲ ಚೆನ್ನಾಗೆ, ಈ ಒಂದು ಮ್ಯಾಚಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡ್ರು. ಶಿವಮ್ ದುಬೆ ಆಬ್ವಿಯಸ್ಲಿ ಎಲ್ಲ ಮ್ಯಾಚು ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗೇ ಈ ಮ್ಯಾಚು 39 ರನ್ಸನ್ನು ಹೊಡೆದಿದ್ದಾರೆ ವಿತ್ ಜಸ್ಟ್ ಫ್ರಮ್ 20 ಬಾಲ್ಸಲ್ಲಿ ಹೊಡೆದಿದ್ದಾರೆ. ಸೊ ಅದಂತೂ ಸಖತ್ ಬ್ಯಾಟಿಂಗ್ ಆಗಿತ್ತು. ಇವರ 3 ಜನದ ಮೇನ್ ಕಾಂಟ್ರಿಬ್ಯೂಷನ್ ಇಂದ 212 ಹೊಡಿತಾ ಇದ್ದಂಗೆ ಇದನ್ನು ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬರ್ತಾರೆ. ತುಷಾರ್ ದೇಶಪಾಂಡೆ ಟಕ ಅಂತ ಇವರ ಓಪನರ್ಸ್ ಎಲ್ಲ ಕಳಿಸ್ತಾ ಇದ್ದಂಗೆ ಟ್ರಾವರ್ಸ್ ಹೆಡ್ ಒಂಥರ ನೋಡಿ, ಇವರಿಬ್ಬರು ಹಂಗೆ ಔಟ್ ಆಗಿದ್ದಾರೆ. ಆ ಪಾಯಿಂಟ್ ರೀಜನಲ್ಲೇ ಔಟ್ ಆಗಿದ್ರು ಇಬ್ಬರು ಕೂಡ. ಟ್ರ್ಯಾಪ್ ಮಾಡಿದ್ರು ಅಂತ ಹೇಳ್ಬೇಕು ತುಷಾರ್ ದೇಶಪಾಂಡೆ. ಇನ್ಫ್ಯಾಕ್ಟ್ ಅವ್ರದ್ದೇ ಔಟ್ ಟ್ರ್ಯಾಪ್ ಮಾಡಿದ್ರು ಅಂತ ಹೇಳೋದಕ್ಕಿಂತ ಪ್ಲ್ಯಾನ್ ಸಖತ್ತಾಗಿ ವರ್ಕೌಟ್ ಮಾಡಿದ್ರು ಅಂತ ಹೇಳಬೇಕು. ಧೋನಿ, ಗಾಯಕ್ವಾಡ್, ತುಷಾರ್ ದೇಶಪಾಂಡೆ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ನಾಗಿ ಕಡಕಾಗಿ ವರ್ಕೌಟ್ ಮಾಡಿದ್ರು. ಇಬ್ಬರದು ಕೂಡ ಅದೇ ರೀಜನಲ್ಲಿ ಕ್ಯಾಚ್ ಹೋಯಿತು. ಇಬ್ಬರು ಲೆಫ್ಟ್ ಹ್ಯಾಂಡರ್ಸ್ ಕೂಡ, ಇಬ್ಬರು ಓಪನರ್ಸ್ ಕೂಡ ಅಲ್ಲೇ ಕ್ಯಾಚ್ ಔಟ್ ಆಗಿದ್ದು. ಸೊ ಅವರಿಬ್ಬರ ಮೇನ್ ವಿಕೆಟು ಅವರಿಬ್ಬರು ಇತ್ತು ಅಂದರೆ ಮ್ಯಾಚ್ನ ಎಲ್ಗೋ ತೊಗೊಂಡು ಹೋಗ್ತಾರೆ. ಪವರ್ ಪ್ಲೇಲೇ ಡೆಮಾಲಿಷ್ ಮಾಡಾಕ್ಬಿಡ್ತಾರೆ ಅಂತ ಗೊತ್ತಿತ್ತು. ಅವರಿಬ್ಬರ ವಿಕೆಟ್ ಮೇಯ್ನಾಗಿ ಬೀಳ್ತಾ ಇದ್ದಂಗೆ ಅಲ್ಲಿಂದ ಒಂಥರ ಹಿಡ್ತಾ ಸಾಧಿಸ್ಬಿಟ್ರು ಅಂತ ಹೇಳಬೇಕು. ಆಮೇಲೆ ಅನ್ಮೋಲ್ ಪ್ರೀತೋ ಯಾರೋ ಈ ಥರ ಬಂದ್ಬಿಟ್ಟು ಡಕ್ಔಟ್ ಆದರೂ ಏನು ಆಡಿದ್ರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಂತೂ ಒಂಥರ ಅಜೀಬಾಗಿ ಆಡಿದ್ರು ಅಂತ ಹೇಳ್ಬೇಕು. ಆಡಮ್ ಮಾರ್ಕ್ರಮ್ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಂಟ್ರಿಬ್ಯೂಷನ್ ಹಾಕ್ಕೊಟ್ರು. ಅವರೇ ಒಂದು ಸ್ವಲ್ಪ ಬೆಟ್ರಾಗಿ ಆಡಿದ್ದು ಅಂತ ಹೇಳಬೇಕು. ಇವರ ಯೂನಿಟ್ನ ನೋಡ್ತು ಅಂತಂದರೆ ಅದೇ ಚಿಕ್ಕ ಕಾಂಟ್ರಿಬ್ಯೂಷನ್, ಏನೊಂದು 50 ಹೊಡೆದ್ಬಿಟ್ರು ಅಂತಲ್ಲ. ಆಮೇಲೆ ಎಲ್ಲ ಬಂದರು. ಕ್ಲಾಸನ್ ಮೇಲೆ ನಂಬಿಕೆ ಇತ್ತು. ಕ್ಲಾಸನ್ ಏನೂ ಆಗಲಿಲ್ಲ, ಎಲ್ಲ ರನ್ನೇ ಬಾಲ್ ಆಡಿದ್ರು ಇವತ್ತು. ಅಬ್ದುಲ್ ಸಮದು ಕೂಡ ರನ್ನೇ ಬಾಲ್ ಆಡಿದ್ದು. ಏನು ಆಡ್ತಾವ್ರೆ ಅಂತಲೇ ಗೊತ್ತಾಗ್ತಿಲ್ಲ. ಏನು ಆಡಿ ಇವಾಗ ಹೊಡಿತಾರೆ, ಅವಾಗ ಹೊಡಿತಾರೆ, ಅವಾಗ ಹೊಡಿತಾರೆ, ಇವಾಗ ಹೊಡಿತಾರೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೇ ಇದ್ದೆ ನಾನು. ಹೊಡಿಲೂ ಇಲ್ಲ, ಏನೂ ಇಲ್ಲ, ಎಲ್ಲ ನೆಲದ ಮೇಲೆ ಹೊಡಿತಾವ್ರದ್ದು. ಏನು ಇಂಟೆಂಟೇ ಇಲ್ಲ ಅಲ್ಲಿ. ಏನಕ್ಕೆ ಇಂಟೆಂಟ್ ಇಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಹೊಡೆಯೋ ಇಂಟೆಂಟೇ ಕಾಣಿಸ್ತಾ ಇಲ್ಲ ಅಲ್ಲಿ. ಕ್ಲಾಸನ್ ನಿಜವಾಗ್ಲೂ ಒಳ್ಳೆ ಗಬ್ಬಾಟ ಆಡಿದ್ದಾರೆ ಅಂತ ಹೇಳ್ಬೇಕು. ಇವತ್ತು ವರ್ಷಾಟ ಆಡಿದ್ದಾರೆ ಕ್ಲಾಸನ್ನು. ಯಾಕಂದರೆ ನೆಲದ ಮೇಲೆ ಹೊಡಿತಾ ಇದ್ದಾರೆ ಗುರು. ಬೇಕಾಗಿರೋ ರನ್ ರೇಟ್ ಏನು, ಇವ್ರು ಆಡ್ತಿರೋ ಆಟ ಏನು ಅಲ್ಲಿ ಗೊತ್ತಿಲ್ಲ ನನಗೆ. ಏನಕ್ಕೆ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಇವರು ಹಂಗೆ ಆಡ್ತಾರೆ, ಇಲ್ಲಿ ಸೆಕೆಂಡ್ ಚೇಸ್ ಡೌನ್ ಮಾಡಬೇಕಾದ್ರೆ ಹಿಂಗೆ ಆಡ್ತಾರೆ ಅಂತ ನನಗೆ ನಿಜವಾಗ್ಲೂ ಲಿಟರಲಿ ಸನ್ರೈಸ್ ಹೈದರಾಬಾದ್ ಟೀಮ್ದೇ ಅರ್ಥ ಆಗ್ತಿಲ್ಲ ನನಗೆ. ಇದೇನು ಸ್ಟ್ರಾಟಜಿನೇ ಅರ್ಥ ಆಗ್ತಿಲ್ಲ. ಯಾಕೆ ಹೊಡಿಬಾರ್ದು ಅಂತ ಸೋಲ್ಬೇಕು ಅಂತ ಆಡಿದ್ರೆ ಇವತ್ತು ಒಂಥರ ಅವ್ರು ಆಡಿದ್ದು ಹುಟ್ಟು ನೋಡ್ತು ಅಂದರೆ ಇವತ್ತು ಬ್ಯಾಟಿಂಗ್ ಆಡಿದ್ದು ಹುಟ್ಟು ನಿಜವಾಗ್ಲೂ ಅವ್ರು ಸೋಲೋ ಥರನೇ ಬೇಕು ಅಂತ ಸೋಲ್ಬೇಕು ಅನ್ನೋ ಥರನೇ ಆಡಿದ್ದವರು. ಯಾಕಂದರೆ ಹೊಡೆಯೋ ಇಂಟೆಂಟೇ ಕಾಣಿಸ್ತಾ ಇರಲಿಲ್ಲ ಅವರಿಗೆ. ನಾವು ಈ ಮ್ಯಾಚ್ನ ಗೆಲ್ಲಬೇಕು ಅನ್ನೋ ಒಂದು ಇಂಟೆಂಟೇ ಕಾಣಿಸ್ತಿಲ್ಲ. ಹೊಡೆದ್ಬಿಟ್ಟು ಹೋಗ್ಲಿ ಗುರು, ಹೊಡೆದ್ಬಿಟ್ಟು ಆಲ್ ಔಟ್ ಆಗ್ಬಿಟ್ಟು ಹೋಗ್ಲಿ, ತೊಲಗ್ಬಿಟ್ಟು ಬೇಗ
ಇವ್ರು ನಿಧಾನಕ್ಕೆ ಅಲ್ಲಿ ಒಂದೊಂದು ರನ್ ಹೊಡ್ಕೊಂಡು ನೆಲದ ಮೇಲೆ ಹೊಡಿತಾರೆ. ಏನು ಯೂಸು ಅಲ್ಲಿ? ಇವತ್ತು ಯೂಸ್ ಮಾರ್ಜಿನಲ್ಲೇ ಸೋತಿದ್ದಾರೆ. ನಿಜವಾಗ್ಲೂ ಈ ಮ್ಯಾಚಲ್ಲಿ ಏನು ಇರಲಿಲ್ಲ. ಹಂಗೆ ನೋಡೋಕೆ ಹೋಗ್ತಾರೆ. ತುಷಾರ್ ದೇಶಪಾಂಡೆ 4 ವಿಕೆಟ್ ತೆಗೆದರೆ CSK ಕಂಪ್ಲೀಟ್ ಬೌಲಿಂಗ್ ಯೂನಿಟಿಗೆ ಕ್ರೆಡಿಟ್ ಕೊಡಬೇಕಷ್ಟೇ. ಈ ಕಡೆ ಬ್ಯಾಟಿಂಗಲ್ಲಿ ಋತುರಾಜ್ ಗಾಯಕ್ವಾಡ್ 98 ಕ್ರೂಷಿಯಲ್ ರನ್ಸ್, ಡ್ಯಾರೆಲ್ ಮಿಚೆಲ್ ಆ್ಯಂಡ್ ಶಿವಮ್ ದುಬೆ. ಸೊ ಇಟ್ಸ್ ಆಲ್ ಅಬೌಟ್ CSK ಹಾವಳಿ ಅಂತ ಹೇಳ್ಬೇಕಷ್ಟೇ. ಈ ಮ್ಯಾಚಲ್ಲಿ ಏನು ಜಾಸ್ತಿ ಹೇಳುವಂಥದ್ದೆಲ್ಲ ಏನಿಲ್ಲ. ವರ್ಸ್ಟಾಗಿ ಆಡಿದರೆ SRH ಅವರು CSK ಅವರು ಬೆಸ್ಟಾಗಿ ಆಡಿದರೆ ಗೆದ್ದಿದ್ದಾರೆ ಅಷ್ಟೇ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.